ಸರ್, ಈಗ ಕರ್ನಾಟಕ ರಾಜಕೀಯದ ಬಗ್ಗೆ ಫಸ್ಟ್ ಆಫ್ ಆಲ್ ನಿಮ್ಗೆ ಏನು ಅನಿಸುತ್ತೆ ಸರ್ ಇವತ್ತು ರಾಜಕೀಯ ಕಚಡ ಅಂತ ರಾಜಕೀಯನೇ ಟೋಟಲಿ ರಾಜಕೀಯ ಕಚಡ. ಜನಕ್ಕಾಗಿ ಏನು ಉಪಯೋಗ ಇಲ್ಲ ಇವರಿಂದ. ಯಾವ್ದು ಕಾಂಗ್ರೆಸ್ ಬರಲಿ, ಜನತಾ ದಳ ಬರಲಿ, ಬಿಜೆಪಿ ಬರಲಿ, ಗ್ಯಾರಂಟಿ ಏನಕ್ಕೆ ಬೇಕಾಯ್ತು? ದೇಶ ಹಾಳು ಮಾಡೋದಕ್ಕೆ ಗ್ಯಾರಂಟಿ ನಾನು ತಿಳಿದ ಮಟ್ಟಿಗೆ ಕಷ್ಟಪಡೋ ಕೆಲಸ ಕೊಟ್ಟು ಮನೆಯಲ್ಲಿ ಕೆಲಸ ಮಾಡೋರು ಕೈ ಕೆಲಸ ಕೊಡ್ಲಿ. ಅದು ಬಿಟ್ಬಿಟ್ಟು ನಾನು ಗ್ಯಾರಂಟಿ ಕೊಟ್ಟೆ, ಅದು ಕೊಟ್ಟೆ, ಇದು ಕೊಟ್ಟೆ ಹೇಳೋದ ಯಾರು ದುಡ್ಡು ತಂದು ಕೊಡ್ತಾರೆ? ಇವ್ರ ಮನೆಯಿಂದ ದುಡ್ಡು ತಂದು ಕೊಡ್ತಾರ? ಗ್ಯಾರಂಟಿ ಏನ್ರಿ ಗ್ಯಾರಂಟಿ? ಎಷ್ಟು ದಿವಸ ಕೊಡ್ತಾರೆ? ಏನು ಹುಟ್ಟದಾಗಿಂದ ಕೊಟ್ಟಾರನ್ರಿ? ಸಾಯೋ ತಗ ಕೊಡ್ತಾರನ್ರಿ ಗ್ಯಾರಂಟಿ? ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಒಂದು ಮಾತ್ರೆ ಸಿಗಲ್ಲ. ಮೊನ್ನೆ ಪೇಪರಲ್ಲೇ ಬಂದೈತೆ, ಮಾತ್ರೆಗಳು ಸಿಗ್ತಾ ಇಲ್ಲ, ಉಗ್ರಾಣದ ಮಾತ್ರೆ ಇಲ್ಲ, ಅದಿಲ್ಲ, ಔಷಧಿ ಇಲ್ಲ ಅಂತಾರೆ. ಅದನ್ನ ಮಾಡಲಿ ರೀ. ಇವ್ರು ಗ್ಯಾರಂಟಿ ನಂಬ್ಕೊಳ್ಳೋದ್ರೆ 2,000 ಕೊಟ್ಬಿಡ್ತಾರೆ ಮನೆಗೆ. ಹೆಂಗ್ಸ್ಬಿಟ್ರೆ 2,000 ತಿಂಗಳೆಲ್ಲ ಜೀವನ ಮಾಡಕತ್ತದ್ರೆ ಲೈಟ್ ಬಿಲ್ ಕೊಡಲೇಬೇಕು, ನೀರಿನ ಬಿಲ್ ಕಟ್ಟಲೇಬೇಕು, ಮನೆ ಬಾಡಿಗೆ ಕಟ್ಟಲೇಬೇಕು. ಡಬಲ್ ಕಿತ್ಕೊಂತಾರೆ. ಸಿಂಗಲ್ ಕೊಡೋದು ₹1 ಕೊಡೋದು ₹100 ಕಿತ್ತಾರೆ. ಇಲ್ಲಿ ಏನಕ್ಕೆ ಫ್ರೀ ಬೇಕು? ಕೊಡೋದು ಬೇಡ ಮೇಡ. ಅಭಿವೃದ್ಧಿ ಮಾಡ್ರಿ, ಹಳ್ಳ ಕೊಳ್ಳ ಮುಚ್ಚ್ರಿ. ಫಸ್ಟ್ ಹಾಸ್ಪಿಟ್ಲ್ಗಳು ನೋಡ್ರಿ. ಒಂದು ಸ್ಕೂಲ್ ಒಳ್ಳೆ ಗೌರ್ಮೆಂಟ್ ಸ್ಕೂಲ್ ಐತಾ? ಒಳ್ಳೆ ಟೀಚರ್ಸ್ಗಳು ಮೇಲೆ ಇದು ಮಾಡಾರ. ಅಲ್ಲಿ ಆ ಟೀಚರ್ಸ್ಗಳು ಅವ್ರ ವ್ಯವಹಾರಗಳು ಜಾಸ್ತಿ ಆಗ್ತಿ. ಮೊನ್ನೆ ಅವರೇ ಹೇಳವ್ರೆ, ಮಧು ಬಂಗಾರಪ್ಪನೇ ಹೇಳವ್ರೆ, ಎಲ್ಲ ಪಟ್ಟಿ ವ್ಯವಹಾರ ಮಾಡ್ತಾವ್ರೆ, ಪೈನ ರಿಯಲ್ ಎಸ್ಟೇಟ್ ಮಾಡ್ತಾವ್ರೆ ಮೇಸ್ಟ್ರುಗಳು ಅಂತ. ಇದು ಅಲ್ವಾ ಗೌರ್ಮೆಂಟ್ ಸ್ಕೂಲ್ ಯಾರು ಹಾಕಕ್ಕೆ ಇಷ್ಟಪಡ್ತಾವ್ರೆ ಮಕ್ಕಳನ್ನ? ಸರ್, ಈಗ ಕರ್ನಾಟಕ ರಾಜಕೀಯದ ಬಗ್ಗೆ ಫಸ್ಟ್ ಆಫ್ ಆಲ್ ನಿಮ್ಗೆ ಏನು ಅನಿಸುತ್ತೆ ಸರ್ ಇವತ್ತು ರಾಜಕೀಯ ಬಗ್ಗೆ? ಕಚಡ ಅಂತೀನಿ. ರಾಜಕೀಯನೇ ಟೋಟಲಿ ರಾಜಕೀಯ ಕಚಡ. ಇವ್ರು ಎಷ್ಟು ಇವ್ರ ಅನುಕೂಲ ತಕ್ಕಾಗಿ ಇವ್ರು ಮಾತಾಡ್ತಾರೆ. ಇವ್ರ ಅನುಕೂಲಕ್ಕಾಗಿ ಜನಕ್ಕಾಗಿ ಏನು ಉಪಯೋಗ ಇಲ್ಲ ಇವರಿಂದ. ಯಾವ್ದು ಕಾಂಗ್ರೆಸ್ ಬರಲಿ, ಜನತಾ ದಳ ಬರಲಿ, ಬಿಜೆಪಿ ಬರಲಿ, ಇವರಿಂದ ಜನಕ್ಕೇನು ಸಮಸ್ಯೆನೇ ಜಾಸ್ತಿ, ವಿನ ಉಪಯೋಗ ಇಲ್ಲ. ಗ್ಯಾರಂಟಿ ಏನಕ್ಕೆ ಬೇಕಾಯ್ತು? ದೇಶ ಹಾಳು ಮಾಡೋದಕ್ಕೆ ಗ್ಯಾರಂಟಿ ನಾನು ತಿಳಿದ ಮಟ್ಟಿಗೆ ಕಷ್ಟಪಡೋ ಕೆಲಸ ಕೊಟ್ಟು. ಅದು ಬಿಟ್ಟುಬಿಟ್ಟು ನೀವು ಗ್ಯಾರಂಟಿ ಕೊಟ್ಕೊಂಡ್ಬಿಟ್ರೆ ಮನೆಗೆ ಇಟ್ಕೊಂಡ್ಬಿಟ್ರೆ ಯಾರು ದುಡಿಯೋರು? ಯಾರು ಕಷ್ಟಪಡೋಕೆ ಯಾರು ಇಷ್ಟಪಡೋದು? ಅವಾಗ ಎಲ್ಲ ಕೈ ಸಿಗ್ಬೇಕಾದ್ರೆ ಮನೆಯಲ್ಲಿ ಕೆಲಸ ಮಾಡೋರು ಕೈ ಕೆಲಸ ಕೊಡ್ಲಿ. ಅದು ಬಿಟ್ಬಿಟ್ಟು ನಾನು ಗ್ಯಾರಂಟಿ ಕೊಟ್ಟೆ, ಅದು ಕೊಟ್ಟೆ, ಇದು ಕೊಟ್ಟೆ ಹೇಳೋದ ಯಾರು ದುಡ್ಡು ತಂದು ಕೊಡ್ತಾರೆ? ಇವ್ರ ಮನೆಯಿಂದ ದುಡ್ಡು ತಂದು ಕೊಡ್ತಾರ? ಸರ್ಕಾರದ ದುಡ್ಡು ತಾನೆ. ನಾವು ಕಷ್ಟಪಟ್ಟು ಟ್ಯಾಕ್ಸ್ ಕಟ್ಟರೆ ದುಡ್ಡು ತಾನೆ ಇವ್ರು ಕೊಡೋದು. ಇವ್ರೇನಾರ ಇವ್ರು ಕೊಳ್ಳೆ ಹೊಡೆದ್ರೆ ದುಡ್ಡು ತಗೊಂಡು ಕೊಟ್ಟರೆ ಅದು ಓಕೆ. ಏನೂ ಇಲ್ಲ. ನಮ್ಮದು ಟ್ಯಾಕ್ಸ್ಗಳು ಆ ಟ್ಯಾಕ್ಸು ಈ ಟ್ಯಾಕ್ಸ್ ಅಂತ ಹಾಕಿ ವಸೂಲಿ ಮಾಡಿ ಇವ್ರು ಮಡಿಕೊಂಡ್ಬಿಡ್ತಾರೆ. ಅದು ಮಡಿಕೊಂಡು ಬೇರೆ ಇವು ಗೋರ್ಮೆಂಟ್ ದುಡ್ಡು ಮಾತ್ರ ಇವ್ರು ಮಡಿ ಕೊಟ್ಬಿಡೋದು. ಇವ್ರು ಸ್ವಂತ ದುಡ್ಡುಗಳನ್ನ ಕೋಟಿ 20 ಹಾಗಾಗಿ ಮಡಿಕಂತ. ಇವ್ರು ತಾತ ಮುತ್ತ ಮಕ್ಕಳು ಮೊಮ್ಮಕ್ಕಳು ಇರೋವರೆಗೂ ಮಡಿಕಂತವ್ರೆ. ಜನನೇ ಜನಕ್ಕೆ ಬುದ್ಧಿ ಬರಬೇಕು. ಇವರು ಕೊಡೋ ಅಂಶಗಳಿಗೆ ಇಸ್ಕೊಳ್ಳೋದಂಗೆ ಇವ್ರು ಯಾವುದೇ ನ್ಯಾಯ ನೀತಿ ಯಾರು ದೇಶಕ್ಕೋಸ್ಕರ, ರಾಜ್ಯಕ್ಕೋಸ್ಕರ, ಊರಿಗೋಸ್ಕರ ಕೆಲಸ ಮಾಡ್ತಾರೋ ಅವ್ರು ಓಟ್ ಹಾಕ್ಬೇಕು. ಇನ್ನೊಂದು ಗ್ಯಾರಂಟಿಗಳ ಸ್ಕೀಮ್ಗಳು ಕೊಡಬೇಕಾದ್ರೆ ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳಿದ್ರು, ನಿಮ್ಮನ್ನ ಯಾರು ಓಟ್ ಹಾಕಕ್ಕೆ ಹೇಳಿದ್ರು? ನಾವು ಹತ್ರ ಇಸ್ಕೊಂಡಿಲ್ಲ. ನಮ್ಮ ಇಷ್ಟ ಬಂದಾಗ ಓಟ್ ಹಾಕಿರೋದು ನಾವು. ಇವು ಗ್ಯಾರಂಟಿ ಏನ್ರಿ ಗ್ಯಾರಂಟಿ? ಎಷ್ಟು ದಿವಸ ಕೊಡ್ತಾರೆ? ಏನು ಹುಟ್ಟದಾಗಿಂದ ಕೊಟ್ಟಾರನ್ರಿ? ಸಾಯೋ ತಗ ಕೊಡ್ತಾರನ್ರಿ ಗ್ಯಾರಂಟಿ? ಇವರೆಲ್ಲ ಇವ್ರ ಮನೆಯಿಂದ ತಂದು ಕೊಡ್ತಾವ್ರನ್ರಿ ಗ್ಯಾರಂಟಿ? ಅಭಿವೃದ್ಧಿ ಮಾಡ್ಲಿರಿ. ನೋಡ್ರಿ ಧೂಳುಗಳು ಇಲ್ಲಿ ವಾಸ ಮಾಡೋಕ್ಕಾಯ್ತಾರೆ. ಕಾಯಿಲೆಗಳು ಹಾಸ್ಪಿಟ್ಲಿಗೆ ಇರ್ತಾ ಇದ್ದೀವಿ. ಈಗ ತಗೊಳಗೆ ಹಾಸ್ಪಿಟ್ಲಿಗೆ ಹೋಗ್ತೀವ, ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಈ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಒಂದು ಮಾತ್ರೆ ಸಿಗಲ್ಲ. ಮೊನ್ನೆ ಪೇಪರಲ್ಲೇ ಬಂದೈತೆ, ಮಾತ್ರೆಗಳು ಸಿಗ್ತಾ ಇಲ್ಲ, ಉಗ್ರಾಣದ ಮಾತ್ರೆ ಇಲ್ಲ, ಅದಿಲ್ಲ, ಔಷಧಿ ಇಲ್ಲ ಅಂತಾರೆ. ಅದನ್ನು ಮಾಡಲಿ ರೀ. ಫಸ್ಟ್ ಗೌರ್ಮೆಂಟ್ ಹಾಸ್ಪಿಟ್ಲು, ಎಜುಕೇಷನು ಇದು ಫ್ರೀ ಕೊಡಲಿ ರೀ. ಹಾಸ್ಪಿಟ್ಲ್ಗಳನ್ನ ಇದನ್ನು ಅದು ಗ್ಯಾರಂಟಿ ಕೊಡೋದು. ಇದನ್ನು ಮಾಡಿಬಿಟ್ಟಿದ್ರೆ ಜನ ಎಲ್ಲೋ ಇವ್ರನ್ನ ಇಟ್ಬಿಟ್ರು. ಅವರು ಬಿಜೆಪಿ ಇದ್ದಾಗ ಅಭಿವೃದ್ಧಿ ಆಗ್ತಾ ಇತ್ತು, ಡೆವಲಪ್ಮೆಂಟ್ ಆಗ್ತಾ ಇತ್ತು. ಈಗ ಕಾಂಗ್ರೆಸ್ ಬಂದ್ಮೇಲೆ ಯಾವುದು ಡೆವಲಪ್ಮೆಂಟ್ ಆಗ್ತಾನೆ ಇಲ್ಲ. ಡೆವಲಪ್ಮೆಂಟ್ ಇಲ್ವೇ ಇಲ್ಲ. ನೋಡ್ರಿ, ಧೂಳು ಕುಂತ್ಕೊಳ್ಳೋಕ್ಕಾಗಲ್ಲ ನಾವು. ನಮಗೂ ಹೇಗೆ 60 ವರ್ಷ ಆಯ್ತಾ ಬಂತು. ನಮಗೇನು ವಿಧಿ ಇಲ್ಲ, ಜೀವನ ಮಾಡಲೇಬೇಕು. ಇವ್ರು ಗ್ಯಾರಂಟಿ ನಂಬ್ಕೊಳ್ಳೋದ್ರೆ 2,000 ಕೊಟ್ಬಿಡ್ತಾರೆ ಮನೆಗೆ. ಹೆಂಗ್ಸ್ಬಿಟ್ರೆ 2,000 ತಿಂಗಳೆಲ್ಲ ಜೀವನ ಮಾಡಕತ್ತದ್ರೆ ಲೈಟ್ ಬಿಲ್ ಕೊಡಲೇಬೇಕು, ನೀರಿನ ಬಿಲ್ ಕಟ್ಟಲೇಬೇಕು, ಮನೆ ಬಾಡಿಗೆ ಕಟ್ಟಲೇಬೇಕು. ಇವ್ರು 2,000 ರೂಪಾಯಿ ಎಲ್ಲ ಮುಗಿಸ್ಬಿಡ್ತದ. ಅಕ್ಕಿ ಇದು ಬಿಟ್ಬಿಟ್ರೆ ಎಲ್ಲ ಜೀವನ ಆಗೋಗ್ತದ. ಯಾವ ಸರ್ಕಾರ ಕೊಡಲಿ, ಎಲ್ಲರಿಗೂ ಹೇಳೋದು ಟೋಟಲಿ. ಇವ್ರು ಅಕ್ಕಿ ಕೊಟ್ಬಿಟ್ರೆ ನಮ್ಮ ಜೀವನ ಹೊಟ್ಟೆ ತುಂಬಿಡ್ತದ. ಅಕ್ಕಿಗೆ ಇನ್ನೇನು ಬೇರೆ ಬೇಡವಾ? ಗ್ಯಾಸ್ ತಗೊಬಾರ್ದ, ನೀರು ದುಡ್ಡು ಕಟ್ಟಬೇಕು. ಪ್ರತಿ ಒಂದೂ ನಾವು ಕೊಂಡ್ಕೊಂಡು ತಿನ್ಬೇಕು. ಎಲ್ಲ ಎಲೆಕ್ಟ್ರಿಕ್ದು, ವಾಟ್ರದು ಎಲ್ಲ ಜಾಸ್ತಿ ಮಾಡ್ತಾವ್ರೆ. ಇನ್ನೇನು ಇವ್ರು ಫ್ರೀ ಕೊಟ್ಟಿದ್ದು? ಡಬಲ್ ಕಿತ್ಕೊಂತಾರೆ. ಸಿಂಗಲ್ ಕೊಡೋದು ₹1 ಕೊಡೋದು ₹100 ಕಿತ್ತಾರೆ. ಇಲ್ಲಿ ಏನಕ್ಕೆ ಫ್ರೀ ಬೇಕು? ಕೊಡೋದು ಬೇಡ ಮೇಡಮ್. ಅಭಿವೃದ್ಧಿ ಮಾಡಿರಿ. ಹಳ್ಳ ಕೊಳ್ಳ ಮುಚ್ಚ್ರಿ. ಫಸ್ಟ್ ಹಾಸ್ಪಿಟ್ಲ್ಗಳು ನೋಡ್ರಿ. ಜನಗಳಿಗೆ ನಮ್ಮಂಥವ್ರು ಹೋಗೋದು ಹಾಸ್ಪಿಟ್ಲ್ಗೆ. ಬಡವ ಶ್ರೀಮಂತರು ಅದು ಅವ್ರಿಗೆ ಕೋಟಿ ಇರ್ತದೆ. ನೋಡಿ, ಇವತ್ತು ಪೇಪರ್ ಹೋದೆ, ಮೊಣಕಾಲಿಗೆ ಸಿದ್ದರಾಮಯ್ಯ ಮಣಿಪಾಲ್ ಹಾಸ್ಪಿಟ್ಲ್ಗೆ ಹೋದರು. ನಮ್ಮ ಮೊಣಕಾಲಲ್ಲ, ಸೊಂಟ ಎಲ್ಲ ನೋಡ್ಬೋತಾ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗ್ತಾ ಇಲ್ಲ. ನಾವು ಟ್ಯಾಕ್ಸ್ ಕಟ್ಟೋರಾಗಿ ಫಸ್ಟ್ ಹಾಸ್ಪಿಟ್ಲ್ಗಳು ಮಾಡಲಿ ರೀ. ಬಡವರಿಗೆ ಹಾಸ್ಪಿಟ್ಲು, ಸ್ಕೂಲು, ಬಡವ್ರ ಮಕ್ಕಳಿಗೆ ನಮ್ಮ ನನ್ನ ಮೊಮ್ಮಗಳನ್ನ ಸ್ಕೂಲ್ಗೆ ಹಾಕೋಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಎಲ್ಲ ಹಾಕೋದು ಅಂಗನವಾಡಿ ಹಾಕ್ಕೊಂತಾರೆ. ಅಂಗನವಾಡಿ ಎಲ್ಲ ಸರಿಯಾಗಿ ಕೊಂಡು ನೋಡ್ಕೊತಾರ? ಒಂದು ಸ್ಕೂಲ್ ಒಳ್ಳೆ ಗೌರ್ಮೆಂಟ್ ಸ್ಕೂಲ್ ಐತಾ? ಒಳ್ಳೆ ಟೀಚರ್ಸ್ಗಳ ಮೇಲೆ ಇದು ಮಾಡಾರ? ಅಲ್ಲಿ ಆ ಟೀಚರ್ಸ್ಗಳು ಅವ್ರ ವ್ಯವಹಾರಗಳು ಜಾಸ್ತಿ. ಅಲ್ಲಿ ಮೊನ್ನೆ ಅವರೇ ಹೇಳವ್ರೆ, ಮಧು ಬಂಗಾರಪ್ಪನೇ ಹೇಳವ್ರೆ, ಎಲ್ಲ ಪಟ್ಟಿ ವ್ಯವಹಾರ ಮಾಡ್ತಾವ್ರೆ, ಪೈನ ರಿಯಲ್ ಎಸ್ಟೇಟ್ ಮಾಡ್ತಾವ್ರೆ ಮೇಸ್ಟ್ರುಗಳು ಅಂತ.
ಇದು ಅಲ್ವಾ ಗೌರ್ಮೆಂಟ್ ಸ್ಕೂಲ್ಗೆ ಯಾರು ಹಾಕಕ್ಕೆ ಇಷ್ಟಪಡ್ತಾವ್ರೆ ಮಕ್ಕಳನ್ನ? ಸರ್ ಇದೇ ಒಂದು ವಿಚಾರಕ್ಕೆ ಅಶೋಕ್ ಅವರು ವಿಪಕ್ಷ ನಾಯಕ ಆರ್ ಅಶೋಕ್ ಬಿಜೆಪಿ ಅವರು ಒಂದು ಮಾತು ಹೇಳ್ತಾರೆ, ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಬೇಗ ಬಿದ್ದೋಗುತ್ತೆ ಅಂತ. ಯಾವ ಸರ್ಕಾರ ಬಿಡ್ತಾವೆ ನಮ್ಗೆ ಗೊತ್ತಿಲ್ಲ ಸ್ವಾಮಿ. ಇವು ರಾಜಕೀಯ ನಮ್ಗೆ ಒಂದೂ ಗೊತ್ತಿಲ್ಲ. ನಾವು ರಾಜಕೀಯ ಹೋಗೋರಲ್ಲ, ರಾಜಕೀಯ ಬಗ್ಗೆ ಮಾತಾಡೋಲ್ಲ. ಅಶೋಕನೇ ಆಗಲಿ, ಈ ಸಿದ್ದರಾಮಯ್ಯದೇ ಆಗಲಿ, ಡಿ ಕೆದೇ ಆಗಲಿ, ಎಲ್ಲರೂ ಅದು ಹೇಳ್ತಾರಲ್ಲ, ಕಳ್ಳರ ಸಂತೆ ಹೋದಂಗೆ ಆಯಿತು. ಈ ಸಾಯಂಕಾಲ ಯಾವುದೋ 5 ಸ್ಟಾರ್ ಹೋಟ್ಲಲ್ಲಿ ಕೂದತ್ತಾರೆ, ಆಯ್ ಬಾಯ್ ಅಂತಾರೆ, ಬಿರಿಯಾನಿಗಳು ತಿಂತಾರೆ. ಇಂಥವ್ರು ಕಟ್ಕೊಂಡು ಜನಗಳು ಯಾರೂ ಯೋಚನೆ ಮಾಡಲ್ಲ. ಈ ನಮ್ಮ ಜನಕ್ಕೆ ನಮಗೆ ಬುದ್ಧಿ ಇರಬೇಕು. ಓಟ್ ಹಾಕೋರಿಗೆ ಬುದ್ಧಿ ಇಲ್ಲ. ಅವ್ರು ಕೊಡೋ ದುಡ್ಡು 2,000 ಕೊಡ್ತಾವ್ರೆ. ನಾನು ಬೋರಲ್ಲಿ ತೋರಿಸ್ಬಿಟ್ಟೆ, ನಾನು ಅದು ಮಾಡಿಬಿಟ್ಟೆ ಅಂತ ಹೇಳ್ತಾವ್ರೆ ಪೇಪರಲ್ಲಿ, ಈ ಟಿ ವಿಲಿ. 2,000 ರೂಪಾಯಿ ಕೊಟ್ಬಿಟ್ಟು ಎಷ್ಟು ವರ್ಷ ಆಯಿತು? 2.5 ವರ್ಷ ಆಯಿತು. 2.5 ವರ್ಷಕ್ಕೆ 2,000 ರೂಪಾಯಿ ಅಂದರೆ ಒಬ್ಬ ದಿನಕ್ಕೆ ತಿಂಗಳಿಗೆ ಎಷ್ಟು ಆಯಿತು? 24,000 ಆಯಿತು ಒಂದು ವರ್ಷಕ್ಕೆ. 24,000 ಅಂದರೆ 2 ವರ್ಷಕ್ಕೆ ಎಷ್ಟು ಆಯಿತು? ಹಂಗಲ್ಲಿ ಬೋರ್ ತೋರಿಸ್ಬಿಡೋಕ್ಕಾಗ್ತದನ್ರಿ? ಒಂದು ಮನೆ ಕಟ್ಬಿಡೋಕ್ಕಾಗ್ತದನ್ರಿ? ಹೇಳ್ತಾರೆ, ಇವರೇ ದುಡ್ಡು ಕೊಟ್ಟು ಮಾತಾಡಿಸ್ತಾರೆ. ಅವರು ಹಂಗೆ ಅವ್ರೆ. ಅನ್ಸುತ್ತೆ ಸರ್, ಎಲ್ಲ ಒಂದ್ ಕಡೆ ನಾವೇ ಏನಾದ್ರು ಬಲಿ ಆಗ್ಬಿಟ್ಟು 100% ಬಲಿ ನಮ್ಮ ಜನಗಳೇ. ಈ ಜನಕ್ಕೆ ಬುದ್ಧಿ ಇಲ್ಲ. ಯಾವುದೇ ಸರ್ಕಾರ ಬರಲಿ, ಫ್ರೀ ಯಾರು ಕೊಡ್ತಾರೋ ಅವ್ರಿಗೆ ಓಟ್ ಹಾಕ್ಬಾರ್ದು. ಫ್ರೀ ಯಾರು ಅನೌನ್ಸ್ ಮಾಡ್ತಾರೋ ಅವ್ರಿಗೆ ಓಟ್ ಹಾಕ್ಬಾರ್ದು. ಕೆಲಸ ಮಾಡೋ ಯುವಕರಿಗೆ ಓಟ್ ಹಾಕ್ರಿ. ಎಲೆಕ್ಷನ್ ನಿಂತ್ಕೋತಾರೆ. ಎಲ್ಲರೂ ಕೆಟ್ಟವ್ರು ರಾಜಕೀಯದವರು ಅಂತ ಹೇಳೋಕ್ಕಾಗಲ್ಲ. ಒಳ್ಳೆಯವರು ಅವರೇ, ಕೆಟ್ಟವರು ಅವರೇ. ಆದರೆ ಈ ಕೆಟ್ಟವರಿಂದ ಒಳ್ಳೆಯವರು ಹಾಳಾಗೋಯ್ತಾರೆ. ಅದೇ ವಿದ್ಯಾವಂತರು ಎಲೆಕ್ಷನ್ ನಿಂತ್ಕೊಬೇಕು. ವಿದ್ಯಾವಂತರು ಎಲೆಕ್ಷನ್ ನಿಂತ್ಕೊಂಡು ಅವ್ರಿಗೆ ಓಟ್ ಹಾಕಬೇಕು. ಅವ್ರು ಕೆಲಸ ಮಾಡಿ ಕುತ್ಕೊಬಿಟ್ಟು ಹಿಡಿದು ಕೆಲಸ ಮಾಡೋಂಗೆ ಆಗ್ಬೇಕು ರೀ. ಅಂಥವ್ರಿಗೂ ಯಾವತ್ತು ನಮ್ಮ ದೇಶದಲ್ಲಿ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಅಂಥವ್ರನ್ನ ಬಿಡೋಕ್ಕೆ ಬಿಡಲ್ಲ. ಇವತ್ತೊಂದು ಎಲೆಕ್ಷನ್ ಮಾಡ್ಬೇಕಂದ್ರೆ 50 ಕೋಟಿ 100 ಕೋಟಿ ಬೇಕು ಅಂತಾರೆ.